ಬೈ ಎಲೆಕ್ಷನ್ ರಣಕಣದ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಚನ್ನಪಟ್ಟಣದಲ್ಲಿ ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ. ಅತ ಕಾಂಗ್ರೆಸ್ನ ಸಿಪಿ ಯೋಗೇಶ್ವರ್ ನಾನೇ ಗೆಲ್ಲೋದು ಅಂತ ಹೇಳಿದ್ರೆ, ಮತ್ತೊಂದೆಡೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೂ ಗೆಲ್ಲೋ ಚಾನ್ಸ್ ಇದೆ. ಇದರ ನಡುವೆ ನಿಖಿಲ್ ಕುಮಾರಸ್ವಾಮಿಗೆ ರಾಜಯೋಗ ಶುರುವಾಗಿದೆ. ಚನ್ನಪಟ್ಟಣ ಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿ ಗೆಲ್ತಾರೆ ಅಂತ ತುಮಕೂರಿನಲ್ಲಿ ಡಾಕ್ಟರ್ ಲಕ್ಷ್ಮೀಕಾಂತ್ ಆಚಾರ್ಯ ಗುರೂಜಿ ಭವಿಷ್ಯ ನುಡಿದಿದ್ದಾರೆ. 2024ನೇ ಇಸವೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯ ವಿಚಾರವನ್ನು ದೇವಿ ಮುಂದೆ ಪ್ರಸ್ತಾಪವನ್ನು ಮಾಡಿದಾಗ ಅವರು ಏನೋ ಒಂದು ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿಂದಿನ ದಿನಗಳಲ್ಲೂ ಕೂಡ ಈ ಒಂದು ಕ್ಷೇತ್ರಕ್ಕೆ ನೂರಾರು ಕಾರ್ಯಕರ್ತರು ಒಂದು ದೇವಿಯಲ್ಲಿ ಮೊರೆ ಇಟ್ಟಿದ್ದರು. ಹಾಗಾಗಿ ಈ ಚನ್ನಪಟ್ಟಣ ವಿಧಾನಸಭೆಗೆ ಸಂಬಂಧಪಟ್ಟಂತಹ ಈ ಒಂದು ವಿಚಾರದಲ್ಲಿ ಅವರಿಗೆ ಭಗವತಿಯ ಪರಿಪೂರ್ಣವಾದಂಥ ಆಶೀರ್ವಾದ ಹಿಂದೆಯೇ ಕೂಡ ಆಗಿದೆ. ಅಮ್ಮನವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅವರಿಗೆ ಒಳ್ಳೆಯ ಒಂದು ಅನುಗ್ರಹ ಆಗ್ತಕ್ಕಂಥದ್ದು, ನಂತರ ಜಯಶೀಲರಾಗ್ತಕ್ಕಂಥ ಎಲ್ಲ ಅನುಗ್ರಹವನ್ನು ಕೂಡ ಅಮ್ಮನವರು ಮಾಡಿಕೊಡ್ತಾರೆ. ಇವಾಗ ಕೂಡ ಶುಭವಾಗಿದೆ. ರಸ್ತೆ ಅಗಲೀಕರಣ ಕಾಮಗಾರಿ ಹಿನ್ನೆಲೆ ಬಳ್ಳಾರಿಯಲ್ಲಿ 70ಕ್ಕೂ ಹೆಚ್ಚು ಮನೆಗಳ ತೆರವು ಮಾಡಲಾಗಿದೆ. ರಸ್ತೆ ಅಕ್ಕಪಕ್ಕದ ಅಕ್ರಮ ನಿವೇಶನಗಳನ್ನು ಪಾಲಿಕೆ ನೋಟಿಸ್ ಕೊಡದೆ ಒಡೆದು ಹಾಕಿರುವ ಆರೋಪ ಕೇಳಿಬಂದಿದೆ. ಹೀಗಾಗಿ ಪಾಲಿಕೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗದಲ್ಲಿ ಜನಜಾಗೃತಿ ವೇಳೆ ಹಿಂದೂ ಸಂಘಟನೆಗಳು ಮಹಿಳೆಯರು ವಿದ್ಯಾರ್ಥಿನಿಯರಿಗೆ ಲವ್ ಜಿಹಾದ್ ಪುಸ್ತಕ ವಿತರಣೆ ಮಾಡಿದ್ದಾರೆ. ಕ್ರಾಂತಿ ಸೇನೆ ಸಂಘಟನೆ ವತಿಯಿಂದ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಪುಸ್ತಕ ಹಂಚಿಕೆ ಮಾಡಿ ಜಾಗೃತಿಯನ್ನು ಮೂಡಿಸಲಾಗಿದೆ. ಇವತ್ತೇನು ಲವ್ ಜಿಹಾದ್ಗೆ ಬಲಿ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಇವತ್ತು ಉಡಿ ತುಂಬುವ ಕಾರ್ಯಕ್ರಮ ಜೊತೆಗೆ ಇವತ್ತು ಲವ್ ಜಿಹಾದ್ ಬುಕ್ ಅನ್ನು ವಿತರಣೆ ಮಾಡ್ತಾ ಇದ್ದೀವಿ. ಲವ್ ಜಿಹಾದ್ ಹಟಾವೋ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ದಾವಣಗೆರೆಯಲ್ಲಿ ಕ್ರೀಡಾಪಟುಗಳು ವಿನೂತನ ಧರಣಿಯನ್ನ ನಡೆಸಿದ್ದಾರೆ. ನಡು ರಸ್ತೆಯಲ್ಲಿ ಕ್ರಿಕೆಟ್, ಫುಟ್ಬಾಲ್ ಆಟ ಆಡಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಹೈಸ್ಕೂಲ್ ಮೈದಾನದಲ್ಲಿ ಮೇಳ ನಡೆಸುವುದಕ್ಕೆ ಅವಕಾಶ ನೀಡುವಂತೆ ಆಗ್ರಹಿಸಿ ಪಾಲಿಕೆ ಮುಂಭಾಗ ರಸ್ತೆ ತಡೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೈಸ್ಕೂಲ್ ಮೈದಾನವನ್ನು ಉಳಿಸಿರಿ, ಹೈಸ್ಕೂಲ್ ಮೈದಾನವನ್ನು ಉಳಿಸಿರಿ, ಬೇಕೇ ಬೇಕು, ಹೈಸ್ಕೂಲ್ ಮೈದಾನ ನಮ್ಮ ಹಕ್ಕು, ಸಿಂಧನೂರು ಬಳಿಕ ಕಲಬುರಗಿಯಲ್ಲೂ ಕೂಡ ಪಿಡಿಒ ಹುದ್ದೆ ಪರೀಕ್ಷೆ ಗೊಂದಲ ಉಂಟಾಗಿದೆ. ಸಾಮಾನ್ಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಪಿಎಸ್ಸಿ ಎಡವಟ್ಟು ಮಾಡಿದೆ. ಒಂದು ಕೋಣೆಯಲ್ಲಿ 24 ಅಭ್ಯರ್ಥಿಗಳಿಗೆ ಅವಕಾಶ ಇದೆ. ಆದರೆ ಕೆಪಿಎಸ್ಸಿ ಕೇವಲ 12 ಪ್ರಶ್ನೆ ಪತ್ರಿಕೆ ಕಳುಹಿಸಿ ಎಡವಟ್ಟನ್ನ ಮಾಡಿದೆ. ಕಲಬುರಗಿಯ ಗುಡ್ ಶೆಫರ್ಡ್ ಪರೀಕ್ಷಾ ಕೇಂದ್ರದಲ್ಲಿ ಈ ಗೊಂದಲ ಉಂಟಾಗಿದ್ದು, ಇದರಿಂದ ಪರೀಕ್ಷಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 2024ನೇ ಇಸ್ವಿಯಲ್ಲಿ ಏನದಂದ್ರೆ PDO ಎಕ್ಸಾಮ್ಗಳನ್ನು ಅವ್ರು ಕಂಡಕ್ಟ್ ಮಾಡಿದ್ರು, ರಿಕಮೆಂಡ್ ಮಾಡಿದ್ರು ಸರ್. ಸೊ ಅದರಲ್ಲಿ ಏನಾಗಿದೆ ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಮೀಸಲಾತಿ ಪ್ರದೇಶದಲ್ಲಿ ಎಕ್ಸಾಮನ್ನು ನಡೆಸಬೇಕಾಗಿತ್ತು, ನಡೆಸ್ತಾ ಇದ್ರೆ ಯಥಾ ಪ್ರಕಾರವಾಗಿ. ಅದ್ರ ಮುಂಜಾನೆ ಮಾರ್ನಿಂಗ್ ಏನಾಗಿದೆ ಅಂದ್ರೆ ಸಂಪೂರ್ಣ ನಮಗೆ ದೋಷ ಕಂಡು ಬಂದು ಸರ್. ನಾವು ಕರೆಕ್ಟ್ 10 ಗಂಟೆಗೆ ಎಕ್ಸಾಮ್ ಹಾಲಿಗೆ ನಾವು ಬಂದಿದ್ವಿ. ನಾವು ಕೂತ್ಕೊಂಡಿದ್ದು ಯಥಾ ಪ್ರಕಾರ ಎಕ್ಸಾಮ್ ನಡೆದ್ರೆ ಏನು ತೊಂದರೆ ಇರ್ತಿರಲಿಲ್ಲ. ಫಸ್ಟ್ ತೊಂದರೆ ಏನಾಗಿದೆ ಅಂದರೆ ಕ್ವಶನ್ ಪೇಪರ್ ಸಂಪೂರ್ಣ ಅನ್ಶೀಲ್ಡ್ ಇತ್ತು ಸರ್. ಅದು ಸಂಪೂರ್ಣ ಅನ್ಶೀಲ್ಡ್ ಪ್ರಶ್ನೆ ಪತ್ರಿಕೆಗಳನ್ನಂದರೆ ಓಪನ್ ಆಗಿದ್ದು ಸರ್. ಅವು ಸಂಪೂರ್ಣ ಓಪನ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದು ಮೊದಲನೇ ದೋಷ. ಎರಡನೇ ದೋಷ ಏನಂದರೆ ಮತ್ತು ಒಂದು ರೂಮಲ್ಲಿ 24 ಜನ ವಿದ್ಯಾರ್ಥಿಗಳಿದ್ರು ಸರ್. ಕ್ವಶನ್ ಪೇಪರ್ ಎಷ್ಟಿರಬೇಕು? 24 ಇರಬೇಕು. ಆದರೆ ಅಲ್ಲಿ ಇದ್ದಿರ್ತಕ್ಕಂಥದ್ದು ಎಷ್ಟು? 12 ಮಾತ್ರ. ಮತ್ತೆ ತಿರ್ಗಿ ಆ ಕ್ವಶನ್ ಪೇಪರ್ಗಳನ್ನ ಮೇಲಿಂದ ಕೆಳಗಿದ ಮೇಲ್ಗಡೆ ಶಫಲ್ ಮಾಡಿಬಿಟ್ಟು ಮತ್ತೆ ಅಲ್ಲಿ ಗೊಂದಲ ಆಯಿತು. ಮೂರನೇ ದೋಷದಿಂದ ಒಂದೇ ಒಂದು ಚಿಕ್ಕ ಬೆಂಚ್ನಲ್ಲಿ ಇಬ್ಬಿಬ್ಬರು ಅಭ್ಯರ್ಥಿಗಳನ್ನು ಕೂರಿಸ್ಕೊಂಡಿದ್ದಾರೆ ಸರ್. ಅದನ್ನು ನೀವು ಹೋಗಿ ಅದನ್ನು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ಕೂತೊಂದು OMR ಸೀಟ್ ಇಲ್ಲಿ ಕೂತನಿಗೆ ಕಾಣಿಸ್ತದೆ, ಇಲ್ಲಿ ಕೂತೊಂದು ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆಗೆ ಕಾಣ್ತದೆ. ಇದು ಯಾವ ಹಂತದ KPSC ಸಿಸ್ಟಮ್ ನಡೆಸ್ತಾ ಇದೆ? ಆ್ಯಕ್ಚುಲಿ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ನಾವು ಓದ್ತಾ ಇರ್ತೀವಿ. ಇದು ಯಾವ ಹಂತದ ಒಂದು ಸಂವಿಧಾನಾತ್ಮಕವಾಗಿ ಇಲ್ಲಿ ಗೌರವ ಸಿಗ್ತದೆ? KPSC ತನ್ನ ಇಡೀ ಮಾನ ಮರ್ಯಾದೆ. ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಗಡೆಯಾಡಿದ್ದಾರೆ. ಹೆಬ್ಬಳ್ಳಿ ಗ್ರಾಮದ ಮೂಗ ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ದ ಕೇಂದ್ರ ಸಚಿವ ಜೋಶಿ ಗ್ರಾಮದ ಹಿರಿಯರು ಪಗಡೆಯಾಡಿದ್ದಾರೆ. ಇನ್ನು ಪ್ರಹ್ಲಾದ್ ಜೋಶಿ ಅವರ ಈ ನಡೆಯನ್ನ ಗ್ರಾಮಸ್ಥರು ಹಾಡಿಕೊಂಡಾಡಿದ್ದಾರೆ.
ಪ್ರಧಾನಿ ಮೋದಿ ನೈಜೀರಿಯಾ ಪ್ರವಾಸದಲ್ಲಿದ್ದಾರೆ. ಇದೇ ವೇಳೆ ನೈಜೀರಿಯಾ ಸರ್ಕಾರ ತನ್ನ ದೇಶದ 2ನೇ ಅತ್ಯುನ್ನತ ನಾಗರಿಕ ಗೌರವವಾದ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ನೈಜರ್ ಪುರಸ್ಕಾರ ನೀಡಿ ಗೌರವಿಸಿದೆ. ಈ ಗೌರವಕ್ಕೆ ಪಾತ್ರರಾದ 2ನೇ ವಿದೇಶಿ ನಾಯಕ ಎಂಬ ಹೆಗ್ಗಳಿಕೆಗೂ ಕೂಡ ಪ್ರಧಾನಿ ಮೋದಿ ಪಾತ್ರರಾಗಿದ್ದಾರೆ. ಇದಕ್ಕೂ ಮೊದಲು ಇಂಗ್ಲೆಂಡ್ನ ರಾಣಿ ಎಲಿಜಬೆತ್ 1969ರಲ್ಲಿ GCON ಗೌರವ ಪಡೆದುಕೊಂಡಿದ್ರು. ಇನ್ನು ಪ್ರಧಾನಿ ಮೋದಿ ಅವರಿಗೆ ಒಟ್ಟು ಅನ್ಯ ದೇಶಗಳಲ್ಲಿ ಸಿಕ್ಕಿರುವ 17ನೇ ನಾಗರಿಕ ಪ್ರಶಸ್ತಿ ಇದಾಗಿದೆ. ಮಣಿಪುರದ ಇಂಫಾಲಾದಲ್ಲಿ ಪ್ರತಿಭಟನಾಕಾರರು ಸರ್ಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕಿ ಬೀಗವನ್ನ ಹಾಕುವ ಅಭಿಯಾನ ನಡೆಸುತ್ತಿದ್ದಾರೆ. ಮಾಲೂಮ್ ಗ್ರಾಮಸ್ಥರು ಭಾರತೀಯ ತೈಲ ಇಲಾಖೆಯ ಕಚೇರಿಯ ಗೇಟ್ಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಹಿಂಸಾಚಾರವನ್ನ ಖಂಡಿಸಿ ಹಾಗೂ ಮಣಿಪುರದಿಂದ AFSPA ಕಾನೂನು ರದ್ದು ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದೆ. 아니 뭐 로레나 강로 아마가 런이지 ತಮಿಳುನಾಡಿನ ಮಧುರೈನಲ್ಲಿ ಏರ್ಪೋರ್ಟ್ ವಿಸ್ತರಣೆಗೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ತಮ್ಮ ಭೂಮಿ ನೀಡೋದಕ್ಕೆ ಗ್ರಾಮಸ್ಥರು ವಿರೋಧಿಸ್ತಾ ಇದ್ದು ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ. ಪ್ರತಿಭಟನೆಯ ವೇಳೆ ಕೆಲವರು ಅಸ್ವಸ್ಥರಾಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಈ ವೇಳೆ ಮಹಿಳೆಯೊಬ್ಬಳು ಅಳುತ್ತಾ ಸರ್ಕಾರಕ್ಕೆ ಹಿಡಿಶಾಪವನ್ನು ಹಾಕಿದ ದೃಶ್ಯ ಕರುಳು ಚುರ್ರನ್ನುವಂತಿತ್ತು. ஆனா எங்களோட மக்கள் வந்து கண்ணீர் வந்து உங்களுக்கு போகாது. சத்தியமான எங்க தெய்வம் அத்தனை இருக்கும். கண்டிப்பா கேட்கும். பிள்ளைகளை கூட நாளைக்கு எப்படி இனிப்பா தோச்சு எப்படி மணிப்பூட பணியத்துக்கு போகிறேன். என்னை மிரட்டி காசு வாங்க வச்சுட்டீங்க. நான் செத்தாலும் ஜாலியா வந்து நான் போக மாட்டேன். மயக்கப்பட்டு கீழே விட்டு அழுகலாம். என்ன கண்ணீர் உங்களுக்கு கண்ணு தெரியலையா? இந்த அரசாங்கத்து கண்ணு தெரியலையா? மண்ணனை ஊத்துறேன். ஆனா இப்படி போயிருவீங்க. போயிடுறேன். மூர்த்தி